Hello my dear students, welcome to today's class. Today we are going to understand or learn the very important topic for second PU final exam. These questions can be asked for 1 mark or in one question paper final exam they have asked for 5 marks. So it is very important to understand the definitions. What is tree? Tree is a non-linear data structure consisting of nodes organized as a hierarchy. ನಮಗೆ ಡಾಟಾ ಸ್ಟ್ರಕ್ಚರಲ್ಲಿ 2 ಟೈಪ್ಸ್ ಆಫ್ ಡಾಟಾ ಸ್ಟ್ರಕ್ಚರ್ಸ್ ಇದೆ. ಒಂದು ಲೀನಿಯರ್ ಡಾಟಾ ಸ್ಟ್ರಕ್ಚರ್, ಇನ್ನೊಂದು ನಾನ್ ಲೀನಿಯರ್ ಡಾಟಾ ಸ್ಟ್ರಕ್ಚರು. ಲೀನಿಯರ್ ಡಾಟಾ ಸ್ಟ್ರಕ್ಚರಲ್ಲಿ ಡಾಟಾ ಐಟಮ್ಸು ಒಂದಾದಮೇಲೆ ಒಂದು ಅರೇಂಜ್ ಆಗಿರುತ್ತೆ. ನಾನ್ ಲೀನಿಯರ್ ಡಾಟಾ ಸ್ಟ್ರಕ್ಚರಲ್ಲಿ ಆರ್ಗನೈಸ್ಡ್ ಅಲ್ಲಿ ಯಾವುದೋ ಒಂದು ಡಾಟಾ ಒಂದು ಕಡೆ ಇದ್ದರೆ ಇನ್ನೊಂದು ಡಾಟಾ ಏನಿರುತ್ತೆ ಇನ್ನೊಂದು ಕಡೆ ಇರುತ್ತೆ. ಯಾವುದು ಡಾಟಾ ಸ್ಟ್ರಕ್ಚರಲ್ಲಿ ಡಾಟಾ ಸೀಕ್ವೆನ್ಸ್ ಆಗಿ ಅರೇಂಜ್ ಆಗಿರಲ್ಲ ಅದನ್ನು ನಾವು ನಾನ್ ಲೀನಿಯರ್ ಡಾಟಾ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಲೀನಿಯರ್ ಆಗಿ ಅರೇಂಜ್ ಆಗಿರಲ್ಲ ಆ ಡಾಟಾ ಸ್ಟ್ರಕ್ಚರ್ನ ನಾವು ನಾನ್ ಲೀನಿಯರ್ ಡಾಟಾ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ನಾನ್ ಲೀನಿಯರ್ ಡಾಟಾ ಸ್ಟ್ರಕ್ಚರಲ್ಲಿ ವಿ ಹ್ಯಾವ್ 2 ಟೈಪ್ಸ್, ಒಂದು ಟ್ರೀ ಮತ್ತು ಇನ್ನೊಂದು ಗ್ರಾಫ್. ದೆನ್ ವಾಟ್ ಈಸ್ ಟ್ರೀ? ಟ್ರೀ ಅಂತ ಹೇಳಿದರೆ ಇಟ್ ಈಸ್ ಎ ನಾನ್ ಲೀನಿಯರ್ ಡಾಟಾ ಸ್ಟ್ರಕ್ಚರ್. ಅದರಲ್ಲಿ ಟ್ರೀಯಲ್ಲಿ ಡಾಟಾ ಹೇಗೆ ಆರ್ಗನೈಸ್ಡ್ ಆಗಿರುತ್ತೆ ಅಂತ ಹೇಳಿದ್ರೆ ಇನ್ ದ ಫಾರ್ಮ್ ಆಫ್ ಹೈರಾರ್ಕಿ. ಹೈರಾರ್ಕಿಯಲ್ಲಿ ಡಾಟಾ ಆರ್ಗನೈಸ್ ಮಾಡಿರೋದನ್ನು ನಾವೇನಂತ ಹೇಳ್ತೀವಿ? ಟ್ರೀ ಅಂತ ಹೇಳ್ತೀವಿ. ರಿಪೀಟ್ ವಿತ್ ಮೀ, ಅ ಟ್ರೀ ಈಸ್ ಎ ನಾನ್ ಲೀನಿಯರ್ ಡಾಟಾ ಸ್ಟ್ರಕ್ಚರ್. ಟ್ರೀ ಏನೊಂದು ಅದು ನಾನ್ ಲೀನಿಯರ್ ಡಾಟಾ ಸ್ಟ್ರಕ್ಚರು. ಅದರಲ್ಲಿ ನೋಟ್ಸ್ ಯಾವ ಥರ ಆರ್ಗನೈಸ್ಡ್ ಆಗಿರುತ್ತೆ? ಹೈರಾರ್ಕಿ. ಈ ಸರ್ಕಲ್ಸ್ ಇದೆಯಲ್ಲ ಇದನ್ನು ನಾವು ಏನಂತ ಹೇಳ್ತೀವಿ ಅಂತ ಹೇಳಿದರೆ ಇದನ್ನು ನಾವು ದಿಸ್ ವಿಲ್ ಬಿ ಕಾಲ್ಡ್ ಆ್ಯಸ್ ನೋಡ್ಸ್. ಇದನ್ನು ನಾವು ನೋಡ್ಸ್ ಅಂತ ಹೇಳ್ತೀವಿ, ಸಿಂಗಲ್ ನೋಡ್. ಈ ನೋಡಲ್ಲಿ ನಾವೇನು ಎಂಟ್ರಿ ಮಾಡ್ತೀವಿ? ಡಾಟಾನ ನಾವೇನು ಮಾಡಿರ್ತೀವಿ? ಸ್ಟೋರ್ ಮಾಡಿರ್ತೀವಿ. ದಿಸ್ ವಿಲ್ ಬಿ ಕಾಲ್ಡ್ ಆಸ್ ದ ಸರ್ಕಲ್ಸ್ ವಾಟ್ ಯು ಆರ್ ಸೀಯಿಂಗ್. ಅದನ್ನು ನಾವೇನಂತ ಹೇಳ್ತೀವಿ ಅಂತ ಹೇಳಿದರೆ ನೋಡ್. ದೆನ್ ವಾಟ್ ಯು ಮೀನ್ ಬೈ ಟ್ರೀ? ಅ ಟ್ರೀ ಈಸ್ ಎ ನಾನ್ ಲೀನಿಯರ್ ಡಾಟಾ ಸ್ಟ್ರಕ್ಚರ್ ಕನ್ಸಿಸ್ಟಿಂಗ್ ಆಫ್ ನೋಡ್ಸ್ ಆರ್ಗನೈಸ್ಡ್ ಆಸ್ ಎ ಹೈರಾರ್ಕಿ. ಟ್ರೀಯಲ್ಲಿ ಏನಿರುತ್ತೆ? ನೋಟ್ಸ್ ಇರುತ್ತೆ. ನೋಟ್ಸ್ ಯಾವ ಥರ ಆರ್ಗನೈಸ್ ಮಾಡಿರುತ್ತೆ? ಹೈರಾರ್ಕಿ ಥರ. ಆಫ್ಟರ್ ಟ್ರೀ ವಿ ಹ್ಯಾವ್ ದ ಪಾರ್ಟ್ಸ್ ಆಫ್ ದ ಟ್ರೀ. ಟ್ರೀಯಲ್ಲಿ ನಮಗೆ ಏನೇನಿದೆ? A tree, what is tree? Tree is a non-linear data structure consisting of nodes organized. ಯಾವ ಥರ ಆರ್ಗನೈಸ್ ಆಗಿದೆ? ಇಲ್ಲಿ ಹೈರಾರ್ಕಿ ವೇಯಲ್ಲಿ ಏನಾಗಿದೆ? ಆರ್ಗನೈಸ್ ಆಗಿದೆ. ವಾಟ್ ಯು ಮೀನ್ ಬೈ ರೂಟ್ ನೋಡ್? ಇದೆಲ್ಲ 1 ಮಾರ್ಕ್ಗೆ ಇಂಪಾರ್ಟೆಂಟ್ ಕ್ವೆಶನ್. ವಾಟ್ ಈಸ್ ರೂಟ್ ನೋಡ್? ವಾಟ್ ಈಸ್ ಟ್ರೀ? ವಾಟ್ ಈಸ್ ಲೀಫ್ ನೋಡ್? ರೂಟ್ ನೋಡ್ ಅಂತ ಹೇಳಿದರೆ ಯಾವುದು ಟಾಪಲ್ಲಿರುತ್ತೆ? ಫಸ್ಟ್ ನೋಡ್, ದ ಟಾಪ್ ಮೋಸ್ಟ್ ನೋಡ್ ಆಫ್ ದ ಟ್ರೀ. ಟ್ರೀದು ಟಾಪಲ್ಲಿ ಯಾವುದು ಇರುತ್ತೆ ಆ ನೋಡನ್ನು ನಾವೇನಂತ ಹೇಳ್ತೀವಿ? ರೂಟ್ ನೋಡ್. ಮೆನಿ ಹ್ಯಾವ್ ಡನ್ ದ ಮಿಸ್ಟೇಕ್ಸ್ ಇನ್ ದ ಮಿಟಮ್ ಎಕ್ಸಾಮಿನೇಷನ್. ಲೀಫ್ ನೋಡಿಗೆ ರೂಟ್ ನೋಡ್ ಮಾಡಿದ್ದೀರಾ, ರೂಟ್ ನೋಡಿಗೆ ಲೀಫ್ ನೋಡ್ ಮಾಡಿದ್ದೀರಾ. ವೆನ್ ವಿ ಕಮ್ ಟು ದ ನಾರ್ಮಲ್ ಟ್ರೀ, ನಾರ್ಮಲ್ ಟ್ರೀಗೆ ಬಂದಾಗ ನಮಗೆ ಬಾಟಮಲ್ಲಿ ಏನಿರುತ್ತೆ ದ್ಯಾಟ್ ವಿಲ್ ಬಿ ಕಾಲ್ಡ್ ಆಸ್ ದ ರೂಟ್ ನೋಡ್. ನಾರ್ಮಲ್ ಟ್ರೀಯಲ್ಲಿ ಬಾಟಮಲ್ಲಿ ಏನಿದೆ, ಕೆಳಗಡೆ ಏನು ನೋಡ್ತೀರಾ ಅದನ್ನು ನಾವು ರೂಟ್ ನೋಡ್ ಅಂತೀವಿ. ದಟ್ ಹಿಯರ್ ಆಲ್ಸೋ ದಿಸ್ ಇಸ್ ದ ರೂಟ್ ನೋಡ್. ಇಲ್ಲಿಂದ ನಾವು ಏನಾಗ್ತಿದೆ? ಸ್ಟಾರ್ಟ್ ಆಗ್ತಿದೆ. ಪ್ಲ್ಯಾಂಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ದಟ್ಸ್ ವೈ ಯು ವಿಲ್ ಕಾಲ್ಡ್ ದಿಸ್ ಆಸ್ ಎ ರೂಟ್. ಅದಕ್ಕೆ ಇದನ್ನು ನಾವೇನಂತ ಹೇಳ್ತೀವಿ? ರೂಟ್ ಅಂತ ಹೇಳ್ತೀವಿ. ವೆರಾಸ್ ಕಮ್ ಟು ದ ಡಾಟಾ ಸ್ಟ್ರಕ್ಚರ್, ಇಲ್ಲಿಂದ ಡಾಟಾ ಏನಾಗ್ತಿದೆ? ಸ್ಟಾರ್ಟ್ ಆಗ್ತಾ ಇದೆ. ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ದ ರೂಟ್ ನೋಡ್. ದ ಟಾಪ್ ಮೋಸ್ಟ್ ನೋಡ್ ಆಫ್ ದ ಟ್ರೀ. ಟ್ರೀದು ಟಾಪ್ ಮೋಸ್ಟ್ ನೋಡ್ ಏನಿರುತ್ತೆ ಅದನ್ನು ನಾವೇನಂತ ಹೇಳ್ತೀವಿ? ರೂಟ್ ನೋಡ್ ಅಂತ ಹೇಳ್ತೀವಿ. ದೆನ್ ದ ಲೀಫ್ ನೋಡ್. ಲೀಫ್ ಅಂತ ಹೇಳಿದರೆ ಯು ಸಿ ಹಿಯರ್ ಇನ್ ದ ಪ್ಲಾಂಟ್. ಐ ವಿಲ್ ಡ್ರಾ ದ ಪ್ಲಾಂಟ್. ರೂಟ್ ನೋಡ್, ಲೀಫ್ ನೋಡ್ ಅಂತ ಹೇಳಿದರೆ ಸಪೋಸ್ ವಿ ಹ್ಯಾವ್ ದ ಟ್ರೀ. ನಮಗೆ ಟ್ರೀ ಇದೆ. ಟ್ರೀಯಲ್ಲಿ ನಮಗೆ ಐ ಡ್ರಾ ದ ಲೀವ್ಸ್. ಇದು ಲೀಫ್ ಇದೆ. ಲೀಫಲ್ಲಿ ಫರ್ದರ್ ಏನಾದರೂ ಡಿರೈವ್ ಆಗುತ್ತಾ? ಲೀಫ್ ಅಂತ ಹೇಳಿದರೆ ಲೀಫ್ ಇರುತ್ತೆ. ಲೀಫು ಇಲ್ಲ ಅಂತ ಹೇಳಿದ್ರೆ ಅದೇನಾಗುತ್ತೆ? ಪ್ಲ್ಯಾಂಟಿಂದ ಕೆಳಗೆ ಬಂದು ಬೀಳುತ್ತೆ. ಲೀಫು ಫರ್ದರ್ ಆಗಿ ಯಾವುದಾಗೂ ಡಿವೈಡ್ ಆಗಲ್ಲ. ದ ಸೇಮ್ ವೇ ಹಿಯರ್ ಆಲ್ಸೋ ಲೀಫ್ ನೋಡ್ ಅಂತ ಹೇಳಿದರೆ ಇದು ಫರ್ದರ್ ಏನಾಗ್ತಾ ಇಲ್ಲ? ಡಿರೈವ್ ಆಗ್ತಾ ಇಲ್ಲ. ದ ಲೀಫ್ ನೋಡ್ ಇಸ್ ದ ಲಾಸ್ಟ್ ನೋಡ್ ಆಫ್ ದ ಟ್ರೀ. ಟ್ರೀದು ಲಾಸ್ಟ್ ನೋಡ್ ಅಂತಲೂ ಹೇಳ್ಬೋದು, ಅಥವಾ ಅದರದ್ದು ಯಾವುದೋ ಡಿಸೆಂಡೆಂಟ್ಸ್ ಇಲ್ಲ ಅಂತ ಆದರೂ ಹೇಳ್ಬೋದು, ಅಥವಾ ದ ಲಾಸ್ಟ್ ನೋಡ್ ವಿಲ್ ಬಿ ಕಾಲ್ಡ್ ಆಸ್ ಆ್ಯನ್ ಚೈಲ್ಡ್ ನೋಡ್. ಲೀಫ್ ನೋಡು, ಚೈಲ್ಡ್ ನೋಡು ಎಲ್ಲ ನೋಡು ಒಂದೇ. ಯಾವುದು ನೋಡು ಫರ್ದರ್ ಡಿರೈವ್ ಆಗ್ತಾ ಇಲ್ಲ ಅಥವಾ ಲಾಸ್ಟ್ ನೋಡು ಯಾವುದಿದೆ ಟ್ರೀದು ದ್ಯಾಟ್ ವಿಲ್ ಬಿ ಕಾಲ್ಡ್ ಆಸ್ ದ
leaf node, or we can call it as the child node. Then which is the parent node? ಯಾವ ನೋಡಿಗೆ ಚಿಲ್ಡ್ರನ್ ಇರುತ್ತೆ, ಯಾವ ನೋಡ್ ಫರ್ದರ್ ಡಿರೈವ್ ಆಗುತ್ತೆ, ದಟ್ ಈಸ್ ದ ಪೇರೆಂಟ್ ನೋಡ್. The root node is the parent node. Why? It has the 2 descendants. ಇದಕ್ಕೆ 2 children ಇದೆ, 2 descendants ಇದೆ. Then this node is also the root parent node. ಅದಕ್ಕೆ ಒಂದು child ಇದೆ. But this is not the parent node. This is the leaf node, or we can call it as a child node. ಇದನ್ನ ನಾವೇನಂತ ಹೇಳ್ತೀವಿ? leaf node ಅಥವಾ child node ಅಂತ ಹೇಳ್ತೀವಿ. ಯಾವ ನೋಡ್ ಫರ್ದರ್ ಡಿರೈವ್ ಆಗಲ್ಲ, the node which cannot be derived further, that is called as child node or leaf node, or the node which doesn't have any descendants. ಕೆಳಗಡೆ ಇದೆಲ್ಲ ಇದನ್ನು ನಾವೇನಂತ ಹೇಳ್ತೀವಿ ಅಂತ ಹೇಳಿದರೆ descendants ಅಂತ ಹೇಳ್ತೀವಿ. The leaf which doesn't have any descendants, that node will be called as the leaf node or the child node. What is tree? Tree is a nonlinear data structure consisting of nodes arranged in the form of hierarchy. Root node ಅಂತ ಹೇಳಿದ್ರೆ ಏನು? ಟಾಪ್ ಮೋಸ್ಟ್ ನೋಡ್ ಆಫ್ ದ ಟ್ರೀದು ಟಾಪ್ ಫಸ್ಟ್ ನೋಡ್ ಏನಿರುತ್ತೆ ಅದನ್ನು ನಾವೇನಂತ ಹೇಳ್ತೀವಿ? ರೂಟ್ ನೋಡ್ ಅಂತ ಹೇಳ್ತೀವಿ. ವಾಟ್ ಯು ಮೀನ್ ಬೈ ಚೈಲ್ಡ್ ನೋಡ್ ಆರ್ ಲೀಫ್ ನೋಡ್? ಯಾವ ನೋಡು ಫರ್ದರ್ ಆಗಿ ಡಿವೈಡ್ ಆಗಲ್ಲ. ಸಿ, ದಿಸ್ ಇಸ್ ದ ಲಾಸ್ಟ್ ನೋಡ್ ಆಫ್ ದ ಟ್ರೀದು ಈ ನೋಡ್ಸ್ ಇದೆ. ಸಿ, ದಿಸ್ ಇಸ್ ದ ನೋಡ್ ಆಫ್ ದ ಟ್ರೀ. ಲೀಫ್ ನೋಡ್ ಇಲ್ಲೂ ಇದೆ. ದಿಸ್ ಇಸ್ ಆಲ್ಸೋ ದ ಲೀಫ್ ನೋಡ್ ಆ್ಯಂಡ್ ದಿಸ್ ಇಸ್ ಆಲ್ಸೋ ದ ಲೀಫ್ ನೋಡ್. ಯಾವ ನೋಡ್ ಫರ್ದರ್ ಆಗಿ ಡಿರೈವ್ ಆಗಲ್ಲ ಆ ನೋಡ್ನ ನಾವು ಲೀಫ್ ನೋಡ್ ಅಂತ ಹೇಳ್ತೀವಿ ಅಥವಾ ಚೈಲ್ಡ್ ನೋಡ್ ಅಂತ ಹೇಳ್ತೀವಿ. ದ ನೆಕ್ಸ್ಟ್ ವಿ ಹ್ಯಾವ್ ದ ಬೈನರಿ ಟ್ರೀ. ಬೈನರಿ ಟ್ರೀ, ಬೈ ಅಂತ ಹೇಳಿದರೆ ಆಲ್ರೆಡಿ ವಿ ನೋ ದ ಬೈ ಮೀನ್ಸ್ ಇಟ್ ಈಸ್ 2. ಬೈ ಅಂತ ಹೇಳಿದರೆ 2. ಯಾವ ಟ್ರೀಗೆ 2 ನೋಡ್ಸ್ ಇರುತ್ತೆ? ದ ಟ್ರೀ ವಿಚ್ ಕನ್ಸಿಸ್ಟ್ ಆಫ್ 2 ನೋಡ್ಸ್. ಯಾವ ನೋಡಿಗೆ, ಯಾವ ಟ್ರೀಯಲ್ಲಿ ಪ್ರತಿಯೊಂದು ನೋಡಿಗೆ 2 ನೋಡ್ಸ್ ಇರುತ್ತೆ ಅಥವಾ 1 ಇರುತ್ತೆ, ಅದನ್ನು ನಾವೇನಂತ ಹೇಳ್ತೀವಿ ಅಂತ ಹೇಳಿದ್ರೆ ಬೈನರಿ ಟ್ರೀ. ಅ ಟ್ರೀ ಕ್ಯಾನ್ ಕನ್ಸಿಸ್ಟ್ ಆಫ್ 2 ನೋಡ್ಸ್ or 1 node, but it cannot have more than 2. ಎರಡಕ್ಕಿಂತ ಜಾಸ್ತಿ ನೋಡ್ಸ್ ಏನಿರಬಾರ್ದು? ನೋಡಲ್ಲಿ ಇರಬಾರ್ದು ಟ್ರೀಯಲ್ಲಿ. ಸಿ, ದಿಸ್ ಇಸ್ ದ ನೋಡ್. ಇದೊಂದು ನೋಡು, ಇದಕ್ಕೆ ಎಷ್ಟು ಚೈಲ್ಡ್ ಇದೆ? 2 ಇದೆ. ಬೈನರಿ ಅಂತ ಹೇಳಿದರೆ 2 ಇರ್ಬೋದು. ಸಿ, ದಿಸ್ ಇಸ್ ದ ನೋಡ್. ಇದಕ್ಕೆ ಎಷ್ಟು ಚೈಲ್ಡ್ ಇದೆ? 1 ಇದೆ. ದಿಸ್ ಈಸ್ ದ ಪಾಸಿಬಿಲಿಟಿ ಫಾರ್ ದ ಬೈನರಿ ಟ್ರೀ. ಬೈನರಿ ಟ್ರೀಯಲ್ಲಿ 1 ನೋಡ್ ಇರ್ಬೋದು, ಆರ್ ಎಲ್ಸ್ ಮ್ಯಾಕ್ಸಿಮಮ್ ಎಷ್ಟಿರಬೇಕು? 2 ಇರಬೇಕು. 2ಕ್ಕಿಂತ ಜಾಸ್ತಿ ನೋಡ್ಸ್ ಇರಬಾರ್ದು. ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಎ ಬೈನರಿ ಟ್ರೀ. ಸಿ, ಈ ನೋಡಿಗೆ ಎಷ್ಟು ಚೈಲ್ಡ್ ಇದೆ? 2 ಚೈಲ್ಡ್ ಇದೆ. ಈ ನೋಡಿಗೆ ಎಷ್ಟು ಚೈಲ್ಡ್ ಇದೆ? 1 ಚೈಲ್ಡ್ ಇದೆ. ಸೊ ಇಟ್ ಈಸ್ ಎ ಬೈನರಿ ಟ್ರೀ. ಅ ಬೈನರಿ ಟ್ರೀ ಈಸ್ ಎ ಟ್ರೀ. ಬೈನರಿ ಟ್ರೀ ಏನು? ಒಂದು ಟ್ರೀ. ಇಟ್ ಕನ್ಸಿಸ್ಟ್ ಆಫ್ 1 node or 2 nodes. It must have 1 descendant or 2 descendant. ಒಂದು ಡಿರೈವ್ ಆಗಿರ್ಬೋದು ಅಥವಾ 2 ಡಿರೈವ್ ಆಗಿರ್ಬೋದು, ಬಟ್ ಇಟ್ ಶುಡ್ ನಾಟ್ ಹ್ಯಾವ್ ಮೋರ್ ದ್ಯಾನ್ 2 descendants. Then it is called as a binary tree. What do you mean by binary tree? Binary tree is a tree consist of 1 descendant or 2 descendant, but it should not have more than 2. ಎರಡಕ್ಕಿಂತ ಜಾಸ್ತಿ ಡಿಸೆಂಡೆಂಟ್ಸ್ ಏನಿರಬಾರ್ದು? ಟ್ರೀಯಲ್ಲಿ ಇರಬಾರ್ದು. ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಎ ಬೈನರಿ ಟ್ರೀ. ಆಫ್ಟರ್ ಬೈನರಿ ಟ್ರೀ ವಿ ಹ್ಯಾವ್ ದ ಕಂಪ್ಲೀಟ್ ಟ್ರೀ. ಯಾವುದು ಕಂಪ್ಲೀಟ್ ಟ್ರೀ ಅಂತ ಹೇಳ್ತೀವಿ ಅಂತ ಹೇಳಿದರೆ, ಆಲ್ ದ ಲೀಫ್ ನೋಡ್. ನಮ್ಮದು ಡಾಟಾ ಸ್ಟ್ರಕ್ಚರಲ್ಲಿ ಟ್ರೀಯಲ್ಲಿ ಎಲ್ಲ ಲೀಫ್ ನೋಡು ಒಂದೇ ಡಿಸ್ಟೆನ್ಸಲ್ಲಿ ಇದ್ದರೆ ಇದನ್ನು ನಾವೇನಂತ ಹೇಳ್ತೀವಿ ಅಂತ ಹೇಳಿದರೆ ಕಂಪ್ಲೀಟ್ ಟ್ರೀ. ಆಲ್ ದ ಲೀಫ್ ನೋಡ್ಸ್ ಆರ್ ಅಟ್ ದ ಸೇಮ್ ಡಿಸ್ಟೆನ್ಸ್. ಎಲ್ಲ ಲೀಫ್ ನೋಡು ಸೇಮ್ ಡಿಸ್ಟೆನ್ಸಲ್ಲಿ ಇದ್ದರೆ ಅದನ್ನು ನಾವೇನಂತ ಹೇಳ್ತೀವಿ? ಕಂಪ್ಲೀಟ್ ಟ್ರೀ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ವಿ ಸಿ, ಇದ್ರದ್ದು ಡಿಸ್ಟೆನ್ಸ್ ಏನು? 1 2 3. ಈ ನೋಡ್ದು ಡಿಸ್ಟೆನ್ಸ್ ಏನು? 3. ಈ ನೋಡ್ದು ಡಿಸ್ಟೆನ್ಸ್ ಏನು? ವಿಲ್ ಟೇಕ್ 1 2 3. 1 ಆಯಿತು, 2 ಆಯಿತು, 3. ಆಲ್ ದ ಲೀಫ್ ನೋಡ್ಸ್, ಎಲ್ಲ ಲೀಫ್ ನೋಡ್ಸ್ ಏನಿದೆ ಒಂದು ಡಿಸ್ಟೆನ್ಸಲ್ಲಿದೆ. ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಎ ಕಂಪ್ಲೀಟ್ ಟ್ರೀ. ಕಂಪ್ಲೀಟ್ ಟ್ರೀಯಲ್ಲಿ ನಮಗೆ 2 ಡಿಸೆಂಡೆಂಟ್ ಇರಬೇಕು ಅಂತ ಆಪ್ಷನ್ ಇಲ್ಲ. ಹೌ ಮೆನಿ ಡಿಸೆಂಡೆಂಟ್ಸ್ ವಿ ವಾಂಟ್ ವಿ ಕ್ಯಾನ್ ಹ್ಯಾವ್. ಫಾರ್ ಎಕ್ಸಾಂಪಲ್, ದಿಸ್ ಇಸ್ ದ ನೋಡ್. We can have 3 descendants also. We can have 2 also. But the condition is ಎಲ್ಲ ಲೀಫ್ ನೋಡ್ ಏನಿರಬೇಕು?
ಒಂದೇ ಡಿಸ್ಟೆನ್ಸಲ್ಲಿ ಇರಬೇಕು, ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಕಂಪ್ಲೀಟ್ ಟ್ರೀ. ಬೈನರಿ ಟ್ರೀಯಲ್ಲಿ ಅಂತ ಹೇಳಿದರೆ ಇಟ್ ಶುಡ್ ಹ್ಯಾವ್ 1 ಡಿಸೆಂಡೆಡ್ ಇರ್ಬೋದು, 2 ಡಿಸೆಂಡೆಡ್ ಇರ್ಬೋದು, ಅದಕ್ಕಿಂತ ಜಾಸ್ತಿ ಇರೋ ಹಾಗಿಲ್ಲ, ದಟ್ ಈಸ್ ಬೈನರಿ ಟ್ರೀ. ಕಂಪ್ಲೀಟ್ ಟ್ರೀ ಅಂತ ಹೇಳಿದರೆ ಹೌ ಮೆನಿ ನೋಡ್ಸ್ ವಿ ವಾಂಟ್ ವಿ ಕ್ಯಾನ್ ಹ್ಯಾವ್, ಬಟ್ ಆಲ್ ದ ಲೀಫ್ ನೋಡ್, ಎಲ್ಲ ಲೀಫ್ ನೋಡ್ ಎಲ್ಲಿರಬೇಕು, ಒಂದೇ ಡಿಸ್ಟೆನ್ಸಲ್ಲಿ ಎಂಡ್ ಆಗಿರಬೇಕು, ದೆನ್ ಇಟ್ ಈಸ್ ಅ ಕಂಪ್ಲೀಟ್ ಟ್ರೀ. ದ ಕನ್ಫ್ಯೂಷನ್ ಟಾಪಿಕ್, ದ ಹೈಟ್ ಆಫ್ ದ ಟ್ರೀ. ಹೈಟನ್ನು ನಾವು ಹೇಗೆ ಐಡೆಂಟಿಫೈ ಮಾಡ್ತೀವಿ ಅಂತ ಹೇಳಿದರೆ, ಇಟ್ ಈಸ್ ದ ಲೆಂತ್ ಆಫ್ ದ ಲಾಂಗೆಸ್ಟ್ ಡೌನ್ವರ್ಡ್ಸ್ ಪಾತ್ ಟುವರ್ಡ್ಸ್ ದ ಲೀಫ್ ಫ್ರಮ್ ದಟ್ ನೋಡ್. ಯಾವುದೋ ಒಂದು ಪರ್ಟಿಕ್ಯುಲರ್ ನೋಡಿಂದ, ಯಾವುದೋ ಫಾರ್ ಎಕ್ಸಾಂಪಲ್ ಐ ವಿಲ್ ಟೇಕ್ ದಿಸ್ ಒನ್, ಯಾವುದೋ ಒಂದು ಪರ್ಟಿಕ್ಯುಲರ್, ದಿಸ್ ಇಸ್ ದ ಪರ್ಟಿಕ್ಯುಲರ್ ನೋಡಿಂದ ಡೌನ್ವರ್ಡ್ಸ್ ಪಾತ್ ಟು ದ ಲೀಫ್ ನೋಡಿಂದ ಪರ್ಟಿಕ್ಯುಲರ್ ನೋಡ್ ಯಾವುದು, ಇದು, ದಿಸ್ ಇಸ್ ದ ಪರ್ಟಿಕ್ಯುಲರ್ ನೋಡ್. ವಾಟ್ ಈಸ್ ದ ಡಿಸ್ಟೆನ್ಸ್ ಆಫ್ ದಿಸ್ ಒನ್? ಸಿ, ಇಟ್ ಇಸ್ ದ ಲೆಂತ್ ಆಫ್ ದ ಲಾಂಗೆಸ್ಟ್ ಡೌನ್ವರ್ಡ್ಸ್ ಪಾತ್ ಟುವರ್ಡ್ಸ್ ದ ಲೀಫ್ ಫ್ರಮ್ ದಟ್ ನೋಡ್. ನನಗೆ ಇದ್ರದ್ದು ಹೈಟ್ ಬೇಕು ಅಂತ ಹೇಳಿದ್ರೆ, ವಿಚ್ ಇಸ್ ದ ಲೀಫ್ ನೋಡ್? ದಿಸ್ ಇಸ್ ದ ಲೀಫ್ ನೋಡ್. ದೆನ್ ದ ಹೈಟ್ ಆಫ್ ದಿಸ್ ಒನ್ ಈಸ್ 1. ಸಪೋಸ್ ಐ ವಾಂಟ್ ದಿಸ್ ಒನ್, ಇದ್ರದ್ದು ಹೈಟ್ ಬೇಕು ನನಗೆ. ಲೀಫ್ ನೋಡ್ ಯಾವುದು? ದಿಸ್ ಇಸ್ ದ ಲೀಫ್ ನೋಡ್. ವಾಟ್ ಈಸ್ ದ ಹೈಟ್? ಐ ವಿಲ್ ಟೇಕ್ ಹಿಯರ್ 0, 1, 2. ದಿಸ್ ಇಸ್ ದ ಹೈಟ್ ಆಫ್ ದಟ್ ನೋಡ್. ಈ ನೋಡುದು ಫಾರ್ ಎಕ್ಸಾಂಪಲ್ ಐ ವಿಲ್ ರೈಟ್ ಹಿಯರ್ 10. 10ದು ಹೈಟ್ ಏನು? 2. ಐ ವಿಲ್ ಟೇಕ್ ಹಿಯರ್ ದ ಅನದರ್ ಒನ್. ಐ ವಾಂಟ್ ದ ಹೈಟ್ ಆಫ್ ದ ಡಾಟಾ ನೋಡ್ 5. 5 ನೋಡ್ದು ನನ್ನದು ಹೈಟ್ ಬೇಕು ಅಂತ ಹೇಳಿದ್ರೆ, ವಾಟ್ ಈಸ್ ದ ಲೀಫ್ ನೋಡ್? ದಿಸ್ ಇಸ್ ದ ಲೀಫ್ ನೋಡ್. ದಿಸ್ ವಿಲ್ ಬಿ ದ 0 and this will be the 1. It is the distance from leaf to that node. ಯಾವ ನೋಡ್ದು ನಮಗೆ ಹೈಟ್ ಬೇಕು? Everyone have written the distance towards the leaf node to the root of the tree. That is the highest height of the tree. ಅದು maximum height of the tree ಅದು. ಇಫ್ ಯು ವಾಂಟ್ ಟು ಫೈಂಡ್ ದ ಪರ್ಟಿಕ್ಯುಲರ್ ಹೈಟ್ ಆಫ್ ದ ಟ್ರೀ, ಯಾವ ನೋಡ್ ಇರುತ್ತೆ ಆ ನೋಡಿಂದ ಲೀಫಿಗೆ ಏನು ಡಿಸ್ಟೆನ್ಸ್ ಇರುತ್ತೆ ಆ ನೋಡ್ದು ಹೈಟು, ದಟ್ ಈಸ್ ದ ಹೈಟ್. 5 ನೋಡ್ದು ಹೈಟ್ ಏನು? 1. ಫಾರ್ ಎಕ್ಸಾಂಪಲ್ ನಾವು ವಿ ಹ್ಯಾವ್ ದ ರೂಟ್ ನೋಡ್ ಇದೆ ನಮಗೆ. ರೂಟ್ ನೋಡ್ದು ಹೈಟ್ ದ ಲಾಂಗೆಸ್ಟ್ ಪಾತ್. ನಾವು ನಮಗೆ ರೂಟ್ ನೋಡ್ದು ಡಿಸ್ಟೆನ್ಸ್ ನೋಡಬೇಕು. we can't take this one. This is the smallest distance. The longest path, which is the longest path? This is the longest path. 0, 1, 2, 3. The height of the root node is the 3. If you see like this, means the height of the tree will be 2. But we have to see the longest path. Longest path ಯಾವುದು? 0, 1, 2, 3. 3 is the height of the root node. Height of this tree is the 3. Understand? The height of the tree means it is the length of the longest downwards path towards the leaf ಇಂದ ಯಾವ ನೋಡ್ದು ನಾವು ಹೈಟ್ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ ಆ ನೋಡ್ದು ಲಾಂಗೆಸ್ಟ್ ಪಾತ್ ಏನಿರುತ್ತೆ ದ್ಯಾಟ್ ವಿಲ್ ಬಿ ಕಾಲ್ಡ್ ಆಸ್ ಎ ಹೈಟ್ ಆಫ್ ದ ಟ್ರೀ. ಈ ನೋಡ್ದು ಹೈಟ್ ಬೇಕು ಅಂತ ಹೇಳಿದ್ರೆ ವಿ ಕ್ಯಾನ್ ಚೆಕ್ ದಿಸ್ ಆಲ್ಸೋ. ಫಾರ್ ಎಕ್ಸಾಂಪಲ್ ಐ ವಿಲ್ ರೈಟ್ 20 ಹಿಯರ್. ದಿಸ್ ಇಸ್ ದ ಲೀಫ್ ನೋಡ್. ಏನಕ್ಕೆ ಅಂತ ಹೇಳಿದ್ರೆ ಇದು ಫರ್ದರ್ ಡಿರೈವ್ ಆಗಿಲ್ಲ. ದಿಸ್ ಕ್ಯಾನ್ ಬಿ ದ ಲೀಫ್ ನೋಡ್, ಬಟ್ ವಿ ಹ್ಯಾವ್ ಟು ಟೇಕ್ ದ ಲಾಂಗೆಸ್ಟ್ ಪಾತ್. ಇದನ್ನು ನೋಡಿದ್ರೆ ದ ಹೈಟ್ ಆಫ್ ದಿಸ್ ನೋಡ್ ವಿಲ್ ಬಿಕಮ್ 1 ಓನ್ಲಿ, ಬಟ್ ವಿ ಹ್ಯಾವ್ ಟು ಸಿ ದ ಲಾಂಗೆಸ್ಟ್ ಪಾತ್ ಫ್ರಮ್ ದ ಲೀಫ್ ನೋಡ್ ಟು ದಟ್ ಪರ್ಟಿಕ್ಯುಲರ್ ನೋಡ್. ದಟ್ ಈಸ್ ಕಾಲ್ಡ್ ಆಸ್ ಅ ಹೈಟ್ ಆಫ್ ದ ಟ್ರೀ. ದೆನ್ ವಿ ಹ್ಯಾವ್ ದ ಡೆಪ್ತ್ ಆಫ್ ದ ಟ್ರೀ. ಡೆಪ್ತ್ ಅಂತ ಹೇಳಿದ್ರೆ ಏನು? ಇಟ್ ಇಸ್ ದ ಲೆಂತ್ ಆಫ್ ದ ಪಾತ್ ಟು ಇಟ್ಸ್ ರೂಟ್. It is the length of the path to its root. I will write the value here. 1, 2, 3, 4, 5, 6, 7, 8, 9. What is the root of the 9th node? Leaf node, the root ಯಾವುದು? 8. What is the root of 8? The root of 8 is 6. ಎಲ್ಲಿಂದ ಡಿರೈವ್ ಆಗಿದೆ? ಅದು 6 ಇಂದ ಡಿರೈವ್ ಆಗಿದೆ. What is the root of the 6? The root of 6 is 3. The root of 7 is 5. The root of 5 is 3. 3 ಎರಡು ಬ್ರಾಂಚ್ ಆಗಿ ಏನಾಗಿದೆ? ಡಿವೈಡ್ ಆಗಿದೆ. ಒಂದು 5, ಒಂದು 6. ಇಟ್ ಈಸ್ ದ ಲೆಂತ್ ಆಫ್ ದ ಪಾತ್ ಟು ಇಟ್ಸ್ ರೂಟ್. ಫಾರ್ ಎಕ್ಸಾಂಪಲ್ ಈ ನೋಡ್ದು ನಂದು ಡೆಪ್ತ್ ಬೇಕು ಅಂತ ಹೇಳಿದರೆ ಇದರಿಂದ ಇದಕ್ಕೆ ಡಿಸ್ಟೆನ್ಸ್ ಏನಿದೆ? ಇದ್ರದ್ದು ರೂಟ್ ಯಾವುದು? 9ದು ರೂಟ್ ಯಾವುದು? 8. ದೆನ್ ದ ಲೆಂತ್ ಡೆಪ್ತ್ ಆಫ್ ದಿಸ್ ಒನ್ ಈಸ್ 1. The length of the depth of this root is 1.
ಯಾವುದ್ರದ್ದು 9. Suppose like this, if we go, this is the depth is 2, this depth is 3, and this is the depth is 4. Almost the height of the tree and the depth of the tree, we will get the same thing, but the difference, defining the depth of the tree and the height of the tree is different. Understand? The height of the tree means it is the longest path downwards to the leaf from that node. ಯಾವ node the height find out ಮಾಡ್ತಾ ಇದ್ದೀವಿ, that node. It is not the root node. The depth of the tree means it is the length from the path to its root. ಯಾವುದ್ರದ್ದು ರೂಟ್ ಇದೆ ಅದರಿಂದ ಎಷ್ಟು ಲೆಂತಲ್ಲಿ ಇದೆ ಆ ನೋಡು, that is the depth of the tree. Hope you have understand what is tree, what is binary tree, what is root node, what is complete tree, leaf node, height of the tree, depth of the tree, and the parent node. Parent node ಅಂತ ಹೇಳಿದ್ರೇನು, ಯಾವ ನೋಡಿಗೆ ಚೈಲ್ಡ್ ಇರುತ್ತೆ ಆ ನೋಡನ್ನ ನಾವೇನಂತ ಹೇಳ್ತೀವಿ, ಪೇರೆಂಟ್ ನೋಡ್ ಅಂತ ಹೇಳ್ತೀವಿ. ದ ಲೀಫ್ ನೋಡ್ ಮತ್ತೆ ಚೈಲ್ಡ್ ನೋಡ್ is ಸೇಮ್. ಲೀಫ್ ನೋಡ್ ಮತ್ತೆ ಚೈಲ್ಡ್ ನೋಡ್ ಏನಾಗಿರುತ್ತೆ, ಸೇಮ್ ಆಗಿರುತ್ತೆ. It will be asked for 5 mark question. 5 mark ಗಾದ್ರೂ ಕೇಳ್ಬೋದು, or it can be asked for 1 mark, 2 mark, any mark, 3 marks ಗಾದ್ರೂ ಕೇಳ್ಬೋದು definition. But for exam they will cover the topic from the nonlinear data structure also. What is tree? Tree is a nonlinear data structure. Revise once again with me. Tree is a nonlinear data structure consisting of nodes organized in the form of hierarchy. Root node anta helidrenu, topmost node of the tree, that will be called as the root node. Leaf node anta helidrenu, the node which cannot be derived further. Idralli leaf node yavyavide, 4 is the leaf node, 7 is the leaf node, ಮತ್ತೆ 9 is the leaf node. ಯಾವ node further ಆಗಿ derive ಆಗಲ್ಲ, that will be called as the leaf node or will called as a child node. What is the parent node? ಯಾವ node derive ಆಗತ್ತೆ, ಯಾವ ನೋಡಿಗೆ ಚೈಲ್ಡ್ ಇರುತ್ತೆ, that node will be called as the parent node. Then the binary tree ಅಂತ ಹೇಳಿದ್ರೆ, it can have one descendant. ಅದರಲ್ಲಿ one descendant ಇರ್ಬೋದು, 2 ಇರ್ಬೋದು, but it should not have more than 2. This is the binary tree. ಇದೇನಿದು, ಇದು ಒಂದು ಬೈನರಿ ಟ್ರೀ. ಒಂದು ನೋಡಿಗೆ ನೋಡಿ 2 ಡಿಸೆಂಡೆಂಟ್ ಇದೆ, ಈ ನೋಡಿಗೆ ಒಂದೇ ಇದೆ, ಈ ನೋಡಿಗೆ 2 ಇದೆ, ಈ ನೋಡಿಗೆ 1, ಈ ನೋಡಿಗೆ 1, ಈ ನೋಡಿಗೆ 1. ಇಟ್ ಕ್ಯಾನ್ ಹ್ಯಾವ್ 1 ಡಿಸೆಂಡೆಂಟ್, ಬಟ್ ಇಟ್ ಶುಡ್ ನಾಟ್ ಹ್ಯಾವ್ ಮೋರ್ ದ್ಯಾನ್ 2. 2ಕ್ಕಿಂತ ಜಾಸ್ತಿ ಡಿಸೆಂಡೆಂಟ್ ಇರಬಾರ್ದು ಯಾವುದರಲ್ಲಿ, ಬೈನರಿ ಟ್ರೀಯಲ್ಲಿ. ದೆನ್ ಕಂಪ್ಲೀಟ್ ಟ್ರೀ ಅಂತ ಹೇಳಿದ್ರೇನು, ಆಲ್ ದ ಲೀಫ್ ನೋಡ್, ಎಲ್ಲ ಲೀಫ್ ನೋಡ್ ಎಲ್ಲಿರಬೇಕು, ಒಂದೇ ಡಿಸ್ಟೆನ್ಸಲ್ಲಿ ಇರಬೇಕು. ಈ ಟ್ರೀಯಲ್ಲಿ ನೋಡಿ 4 ಇಲ್ಲಿದೆ, 7 ಇಲ್ಲಿದೆ, 9 ಇಲ್ಲಿದೆ, ದೆನ್ ಇಟ್ ಈಸ್ ನಾಟ್ ಎ ಕಂಪ್ಲೀಟ್ ಟ್ರೀ. ಇದು ಕಂಪ್ಲೀಟ್ ಟ್ರೀ ಅಲ್ಲ, ಬಟ್ ಇಟ್ ಈಸ್ ಎ ಬೈನರಿ ಟ್ರೀ. Then we have the height of the tree. Height of the tree ಅಂತ ಹೇಳಿದ್ರೇನು, it is the longest downwards path from the leaf to that node. ಯಾವ ನೋಡ್ದು ನಾವು ಹೈಟ್ ಬೇಕು, ಆ ನೋಡಿಗೆ ಡಿಸ್ಟೆನ್ಸ್ ಇದೆ ಎಲ್ಲಿಂದ, ಲೀಫ್ ನೋಡಿಂದ ಆ ಪರ್ಟಿಕ್ಯುಲರ್ ನೋಡಿಗೆ, that will be called as the height of the tree. The depth of the tree means it is the length of the path to its root. ಯಾವುದ್ರದ್ದು ಡೆಪ್ತ್ ನಾವು ಫೈಂಡ್ ಔಟ್ ಮಾಡ್ತಾ ಇದ್ದೀವಿ, the length of the path to its root, ಅಲ್ಲಿಂದ ಅದ್ರದ್ದು ರೂಟಿಗೆ ಏನು ಡಿಸ್ಟೆನ್ಸ್ ಇದೆ, that is the depth of the tree. Next, I will provide you here A, B, C, 3 trees are there. Through the comment section, you tell me which is the binary tree, complete tree, or which tree. A is which tree, B is which tree, and C is which tree. I hope you have understand from this topic. Definitely you will get the question for any mark. It can be 1, 2, 3, 5 mark. So prepare very well. Understand the definitions. If you have any doubts or clarifications, again you can ask me either in the class or in the comment section itself. Thank you.